ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 17 ಅದಾದಮೇಲೆ ಫ್ಯಾಮಿಲಿ ಪ್ಯಾಕ್ ಅಂತ ಅಪ್ಪು ಸರ್ ಪ್ರೊಡಕ್ಷನ್ ಜೊತೆ ಮಾಡಿದೆ. ಡೈರೆಕ್ಟ್ ಅಮೆಝಾನ್ ಅಲ್ಲಿ OTT ರಿಲೀಸ್ ಆಯಿತು. ಸೊ ಮೊದಲನೇ ಬಾರಿಗೆ ಸೋಲೋ ಆಗಿ ಪ್ರೊಡ್ಯೂಸ್ ಮಾಡಿದ್ದೀನಿ ಫುಲ್ ಮೀಲ್ಸ್ನ. ಸೊ ಈ ಚಿತ್ರದಲ್ಲಿ ನಾನೊಬ್ಬ ವೆಡ್ಡಿಂಗ್ ಫೋಟೋಗ್ರಾಫರ್ನ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಮದುವೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋದಾಗ ಅಲ್ಲಿ ಮದುವೆ ಹೆಣ್ಣಿಗೂ ನನಗೂ ನಡೆದಂಥ ಕಾನ್ಫ್ಲಿಕ್ಟ್ಸು ಮತ್ತು ಅವ್ರಿಗೆ ನನ್ನ ಮೇಲೆ ಪ್ರೀತಿ ಆಗುತ್ತೆ. ಮತ್ತು ನಮ್ಮ ಸಿನಿಮಾದಲ್ಲಿ ತೇಜಸ್ವಿನಿ ಶರ್ಮಾ ಅವರು ಆಲ್ರೆಡಿ ನನ್ನ ಮೇಲೆ ಲವಲ್ಲಿ ಇರ್ತಾರೆ. ಸೊ ನಮಗೆ 3 ಜನದ ಮಧ್ಯೆ ಜುಗಲ್ಬಂದಿ ನಡೆಯುವಂಥ ಕಂಟೆಂಟ್, ಒಳ್ಳೆ ಕಾಮಿಕಲ್ ರೊಮ್ಯಾನ್ಸ್ ಇರುವಂಥ ಸಬ್ಜೆಕ್ಟ್ ಇದು. ಆ್ಯಂಡ್ ವಿನಾಯಕ್ ಅವರು ಚಿತ್ರದುರ್ಗದವರೇ. ಸೊ ನನಗೆ ಬಂದು ಕತೆ ಹೇಳಿದಾಗ ಭಾಳ ಖುಷಿ ಆಯಿತು. ಆ್ಯಂಡ್ ಅವ್ರ ಎಫರ್ಟ್ಸ್ ಈ ಸಿನಿಮಾದಲ್ಲಿ ಕಾಣ್ಕೊಡುತ್ತೆ. ಮತ್ತು ನಮ್ಮ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಈ ಚಿತ್ರದುರ್ಗದಲ್ಲಿ ಪ್ರಸನ್ನ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ನವೆಂಬರ್ 21ಗೆ. ಸಪೋರ್ಟ್ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನ್ನ ಹೆಸರು ಖುಷಿ ರವಿ. ಈ ಹಿಂದೆ ನಾನು ದಿಯಾ ಮತ್ತು ಹಲವಾರು ಸಿನಿಮಾಗಳನ್ನ ಮಾಡಿದ್ದೀನಿ. ಮತ್ತು ಅಯ್ಯನ ಮನೆ ಅಂತ ರೀಸೆಂಟಾಗಿ ಫಸ್ಟ್ ಕನ್ನಡ ವೆಬ್ ಸೀರೀಸಲ್ಲಿ ನಟನೆ ಮಾಡಿದ್ದೀನಿ. ಸೊ ಫುಲ್ ಮೀಲ್ಸಲ್ಲಿ ಪೂಜಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಇದೊಂಥರ ದಿಯಾಗೆ ಕಾಂಟ್ರಾಸ್ಟ್ ಆಗಿರುವಂಥ ಕ್ಯಾರೆಕ್ಟರು. ಒಂಥರ ರೋಲ್ ತುಂಬ ಒಂಥರ ಫ್ಲರ್ಟಿಶ್ ಆಗಿರುತ್ತೆ. ಮದುವೆ ಸಂಬಂಧ ಆದ್ರೂ ಫೋಟೋಗ್ರಾಫರ್ ಮೇಲೆ ಲವ್ ಆಗುವಂಥ ಕ್ಯಾರೆಕ್ಟರ್ ಪೂಜಾದು. ಸೊ ಪೂಜಾ ಕ್ಲೋಸ್ ಫ್ರೆಂಡ್ ಪ್ರೀತಿ, ತೇಜಸ್ವಿನಿ ಶರ್ಮಾ, ಆ್ಯಂಡ್ ಲಕ್ಕಿ ಫೋಟೋಗ್ರಫಿ ಅಂತ ಇವ್ರದ್ದು ಫೋಟೋಗ್ರಫಿ ಇದಿರುತ್ತೆ. ಸೊ ನಮ್ಮ 3 ಜನದ ಮಧ್ಯೆ ಏನಾಗುತ್ತೆ ಅನ್ನೋದೇ ಫುಲ್ ಮೀಲ್ ಸಿನಿಮಾ ಬಂದು ಕೇಳಿದ ತಕ್ಷಣ ಏನೋ ಊಟದ ಬಗ್ಗೆ ಮಾಡ್ತಾ ಇದ್ದಾರೋ ಅಥವಾ ಏನೋ ಅಂತ ಅನಿಸುತ್ತೆ. ಬಟ್ ಊಟ ಒಂದೇ ಅಲ್ಲ, ಇದು ಭಾವನೆಗಳ ಫುಲ್ ಮೀಲ್ಸ್. ಎಮೋಷ್ನಲಿ ತುಂಬ ಇಷ್ಟ ಆಗುತ್ತೆ ಮತ್ತು ರಿಯಾಲಿಟಿಗೆ ತುಂಬ ಹತ್ತಿರವಾಗಿರುವಂಥ ಸಿನಿಮಾ ಫುಲ್ ಮೀಲ್ಸ್. ನಿಮ್ಮ ಚಿತ್ರದುರ್ಗದ ಹುಡುಗ ವಿನಾಯಕ ಸರ್ ಇದಕ್ಕೆ ಡೆಬ್ಯೂ ಡೈರೆಕ್ಷನ್ ಮಾಡಿರೋದು. ಸೊ ಸಾಕಷ್ಟು ಡೆಡಿಕೇಶನ್, ತುಂಬ ಕನ್ವಿಕ್ಷನ್ ಇಟ್ಟು ಈ ಸಬ್ಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಕನ್ವಿಕ್ಷನಿಂದ ಪಾತ್ರ ನಿರ್ವಹಿಸಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಖಂಡಿತ ಬೇಕೇ ಬೇಕು. ಸೂಪರ್ ಮಾಡೆಲ್ ಆಗಿ ನಂತರ ಮೂವಿ ಇಂಡಸ್ಟ್ರಿಗೆ ಬಂದಿರೋಳು. ಫ್ಲ್ಯಾಟ್ ನಂಬರ್ 9 ಹಾಗೆ ಇಂಗ್ಲೀಷ್ ಮಂಜ ಸಿನಿಮಾದ ನಂತರ ನಾನು ಸೈನ್ ಮಾಡಿದ ಸಿನಿಮಾ ಫುಲ್ ಮೀಲ್ಸ್. ಪ್ರೀತಿ ಅನ್ನೋದು ಒಂದು ನನ್ನ ಕ್ಯಾರೆಕ್ಟರ್, ಮೇಕಪ್ ಆರ್ಟಿಸ್ಟ್ ಕ್ಯಾರೆಕ್ಟರ್. ಫೋಟೋಗ್ರಾಫರ್ನ ಆಲ್ರೆಡಿ ಲವ್ ಮಾಡ್ತಿರ್ತಾಳೆ. ಹಾಗೆ ಮದುವೆ ಮನೆಯಲ್ಲಿ ನಡೆಯುವಂಥ ಒಂದು ಡ್ರಾಮಾ, ಹಾಗೆ ಒಂದಿಷ್ಟು ಇಮೋಷನ್ಸ್ನ ಸೇರಿಸಿ ಫುಲ್ ಮೀಲ್ಸ್ ಮಾಡಿದ್ದೀವಿ. ದಿನನಿತ್ಯದಲ್ಲಿ ನಡೆಯುವಂಥ ಒಂದಿಷ್ಟು ಭಾವನೆಗಳು ನಮ್ಮೊಳಗೆ ಏನೆಲ್ಲ ನಡೆಯುತ್ತೆ, ಆ ಭಾವನೆಗಳೆಲ್ಲನೂ ನೀವು ಫುಲ್ ಮೀಲ್ಸಲ್ಲಿ ಕಾಣ್ಬೋದು. ನಾವು ಸಿನಿಮಾ ಥಿಯೇಟ್ರಿಂದ ಹೊರಗೆ ಬರೋ ಒಂದು ಫೀಲಲ್ಲಿ ಆ ಮ್ಯೂಸಿಕ್ ಕೂಡ ಗುರುಕಿರಣ್ ಸರ್ ಅವರ ಮ್ಯೂಸಿಕ್ ಇದೆ. ಫೀಲಲ್ಲಿ ಹೊರಗೆ ಬರ್ತೀವಿ ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ. ಐ ಹೋಪ್ ಇಟ್ ಇಸ್ ಅಚೀವ್ಡ್. ನವೆಂಬರ್ 21ಗೆ ರಿಲೀಸ್ ಆಗ್ತಾ ಇದೆ ನಮ್ಮ ಫುಲ್ ಮೀಲ್ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಪ್ರೆಸೆನ್ಸ್ ಹಿಯರ್. ಕ್ರಮಕ್ಕೆ ಮತ್ತು ಸರಿಯಾದ ಪಾಠವನ್ನು ಕಲಿಸಲಿಕ್ಕೆ ನಾವು ಮುಂದಾಗ್ತೀವಿ. ಯಾವುದೇ ಒಂದು ಹುದ್ದೆನ ಆಯ್ಕೆ ಆದಮೇಲೆ ಅವನು ಯಾವ ಊರು, ಪ್ರೈಮರಿ ಎಲ್ಲಿ ಓದಿದ, ಪ್ರತಿಯೊಂದು ಕೂಡ ಹಾಕಬೇಕು. ಯಾಕಂತಂದರೆ ಸುಳ್ಳು ಹೇಳಿಬಿಟ್ಟು ಈಗಾಗಲೇ ಭಾಳಷ್ಟು ಜನ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಂದು ಹೇಳ್ಬಿಟ್ಟು ಪಡೆದಿರ್ತಕ್ಕಂಥ ಸಂಖ್ಯೆ ಭಾಳ ಇದೆ. ಯಾರು 4.5 ಲಕ್ಷ ಇದರಲ್ಲ ಅವ್ರಿಗೇನು ಅವರು ಜಾತಿ ಯಾಕೆ ಹೇಳಲಿಲ್ಲ? ಮೂಲ ಜಾತಿ ಹೇಳ್ಬೇಕಲ್ಲ, ಹೇಳಿಲ್ಲ. ಹಾಗಾದರೆ ಇವರು ಮೂಲ ಹೌದು ಅಲ್ಲ ಅನ್ನೋದನ್ನು ತಹಸೀಲ್ದಾರ್ಗಳು, ಆಮೇಲೆ DC ಸಿಂಧತ್ವ ಪ್ರಮಾಣ ಪತ್ರವನ್ನು ಕೊಡುವಂಥ ಸಂದರ್ಭದಲ್ಲಿ ಕ್ಲೀನಾಗಿ ಪರಿಶೀಲನೆ ಮಾಡಿಬಿಟ್ಟು ಅವನಿಗೆ ಕೊಡಬೇಕು ಅಂತಂದು ಹೇಳಿ ಸಂದರ್ಭದಲ್ಲಿ ನಾನು ಅಧಿಕಾರಿ ವರ್ಗದವರಿಗೆ ಮನವಿ ಮಾಡ್ತೀನಿ. ಅಷ್ಟೇ ಅಲ್ಲ,
ಈ ಒಳ ಮೀಸಲಾತಿ ಕಾವಲು ಸಮಿತಿ ಅಂತ ನಾವೇ ಮಾಡ್ಕೊಳ್ತೀವಿ. ಯಾರ್ಯಾರು ಆಯ್ಕೆ ಆಗ್ತಾರೋ ಅಭ್ಯರ್ಥಿಗಳು ಗುಂಪಿನಲ್ಲಿ ಬಂದು ಯಾರ್ಯಾರು ಸೌಲಭ್ಯ ಪಡಿತಾರೋ ಅವರು ಆ ಸಮುದಾಯಕ್ಕೆ ಸೇರಿದವರು ಹೌದು ಅಲ್ಲ ಅನ್ನೋದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಯೂ ಕೂಡ ತಾಲೂಕು ಹೋಬಳಿ ಮಟ್ಟದಲ್ಲಿ ಅದನ್ನು ಸಮಿತಿಗಳು ಮಾಡಿ ಇಂಥವ್ರಿಗೆ ಕೆಲಸ ಸಿಕ್ಕಿದೆ, ಅವನು ಮಾದಿಗ ಸಮುದಾಯಕ್ಕೆ ಸೇರಿದವನು ಹೌದು ಅನ್ನೋದನ್ನು ನೀವು ನೋಡಿ ಹೇಳಬೇಕು. ಯಾಕಂದರೆ ಮಾದಿಗರ ಸೌಲಭ್ಯವನ್ನು ಪಡೆದಿದ್ದಾನೆ, ಮಾದಿಗ ಸೌಲಭ್ಯವನ್ನು ಪಡೆದಿದ್ದರೆ ಅವನು ಮಾದಿಗನಾಗಿದ್ದರೆ ಬಿಡಬೇಕು, ಅಲ್ಲದವನಾಗಿದ್ದರೆ ತಕ್ಷಣವೇ ಅವನ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಬೇಕು ಅಂತಂದೇಳಿ ನಾವು ಸರಿಯಾದ ರೀತಿಯಲ್ಲಿ ಒಂದು ಸೂಚನೆ ಕೊಟ್ಬಿಟ್ಟು ಅದರಲ್ಲಿ ಜಾಗೃತಿಯನ್ನು ಮೂಡಿಸಿ ನಮ್ಮ ಸಮಾಜದಲ್ಲಿ ಇಲ್ಲಿವರೆಗೂ ನಾವು ವಂಚಿತರಾಗಿಬಿಟ್ಟಿದ್ದೀವಿ, ಭಾಳ ಆಗಿದ್ದೀವಿ. ಆ ಒಂದು 30-35 ವರ್ಷಗಳ ಕಾಲ ನಮ್ಮ ಹಿಂದುಳಿಕೆ ನಮಗೆ ಸಿಗದೇ ಇರತಕ್ಕಂಥ ಸವಲತ್ತುಗಳಿಂದ ವಂಚನೆ ಆಗಿದ್ದರಿಂದ ಈ ಸವಲತ್ತು ಪಡೀಲೇಬೇಕು ಅಂತಂದೇಳಿ ಹೋರಾಟವನ್ನು ಮಾಡಿ 30-35 ವರ್ಷಗಳಿಂದ ಹೋರಾಟ ಮಾಡಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಪಡೆದು ಇವತ್ತು ನಮ್ಮ ಸಾಮಾಜಿಕ ನ್ಯಾಯಾಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಒಳ ಮೀಸಲಾತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ಪಡಿಬೇಕಂದ್ರೆ ಪಾರದರ್ಶಕ ಇರಬೇಕು, ನ್ಯಾಯಸಮ್ಮತವಾಗಿರಬೇಕು. ಯಾವುದೇ ಸರ್ಕಾರ ಬಂದರೂ ಸಹಿತ ಈ ಬಂಜಾರ ಸಮಾಜವನ್ನು ಒಂದು ಸಂಪುಟ ಸಚಿವ ಸ್ಥಾನವನ್ನು ಕೊಡ್ತಾ ಬರ್ತಾ ಇದೆ. ಈ ಸರ್ಕಾರದಲ್ಲಿ ಪ್ರಪ್ರಥಮ ಸಚಿವ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ಬಹಳ ನೋವಿದೆ. ನಮ್ಮ ಸಮುದಾಯಕ್ಕೆ ಬಹಳ ಅನ್ಯಾಯವಾಗಿದೆ. ಇವತ್ತು ಒಂದು ಸಮಾಜ, ಒಂದು ಸಮುದಾಯ ಅಭಿವೃದ್ಧಿಯನ್ನು ಕಾಣಬೇಕು, ಒಂದು ಸಮುದಾಯ ಅದು ಮುಂದೆ ಬರಬೇಕಾದ್ರೆ ನಮಗೆ ರಾಜಕೀಯ ಸ್ಥಾನಮಾನ ಬಹಳ ಮುಖ್ಯ. ಇವತ್ತು ಈ ಸರ್ಕಾರದಲ್ಲಿ ಸಂಪುಟದಲ್ಲಿ ನಮ್ಮ ಸುಮಾರು ಶಾಸಕರು ಇದ್ದರೂ ಸಹಿತ ಯಾರನ್ನೂ ಕೂಡ ಅವರು ಸಚಿವ ಸಂಪುಟದಲ್ಲಿ ಕೊಳ್ಳದೆ ಇರತಕ್ಕಂಥದ್ದು ನಮಗೆ ಬಹಳ ಒಂದು ನೋವಾಗಿದೆ. ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಮುಂದೆ ನಡೀತಕ್ಕಂತಹ ಏಕೈಕ ನಮ್ಮ ಶಾಸಕರು ಏನು ಉಪ ಸಭಾಪತಿಗಳಾಗಿರ್ತಕ್ಕಂತಹ ರುದ್ರಪ್ಪ ಲಂಬಾಣಿ ಅವರನ್ನ ಈ ಸಾರಿ ಸಂಪುಟದಲ್ಲಿ ಸೇರ್ಪಡೆಗೊಳಿಸಬೇಕು ಅಂತ ಹೇಳಿ ನಾವು ಇಡೀ ಸಮಾಜದ ಪರವಾಗಿ ನಾವು ಅವರಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಶೇರ್ ಕೊಡಲೇಬೇಕು. ಯಾರಪ್ಪನ ಮನೆಯದಲ್ಲ, ಸರ್ಕಾರದವರು ಕಬ್ಬನ್ನು ಬೆಳೆದಿಲ್ಲ, ಕಬ್ಬು ಬೆಳೆದಿರೋರು ರೈತರು, ಯಾರೇ ಫ್ಯಾಕ್ಟ್ರಿ ಅವರು ಬೆಳೆದಿಲ್ಲ, ಕಬ್ಬು ಬೆಳೆದಿರೋ ರೈತರು ಅದರ ಉಪೋತ್ಪನ್ನಗಳಲ್ಲಿ ಇವರೆಲ್ಲ ಅನುಭವಿಸಲಿಕ್ಕೆ ತಯಾರಾಗಿದ್ದಾರೆ. ಆದ್ದರಿಂದ ಕಬ್ಬಿನಿಂದ ಬರುವಂಥ ಸಕ್ಕರೆಯನ್ನು ಹೊರತುಪಡಿಸಿ ಎಲ್ಲ ಉಪೋತ್ಪನ್ನಗಳು ಕೂಡ ಆ ಎಲ್ಲ ಉಪೋತ್ಪನ್ನಗಳಿಗೆ ಸಮಪಾಲನ್ನು ರೈತರಿಗೆ ಕೊಡಲೇಬೇಕು. ರೈತರು ಒಂದು ಟನ್ನಿಗೆ 3,500 ಮಾತ್ರ ಕೇಳ್ತಾ ಇದ್ದಾರೆ. ಆ 3,500 ಪಕ್ಕದ ಮಹಾರಾಷ್ಟ್ರಕ್ಕಿಂತ ಕನಿಷ್ಠ ಬೆಲೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲಿ 4,000 ಕೊಟ್ಟರೆ ಯಾಕೆ ಇವ್ರಿಗೆ 3,500 ಕೊಡೋಕ್ಕಾಗೋದಿಲ್ಲ? ಯಾಕೆ 3,000 ಕೊಡ್ತಾರೆ, 3,100 ಕೊಡ್ತಾರೆ, 3,200ಕ್ಕೆ ಬರ್ತಾರೆ? ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ? ಯಾಕೆ ಅಲ್ಲಿ ಸಕ್ಕರೆ ಬೆಲೆ ಜಾಸ್ತಿ ಇದೆಯಾ ಅಥವಾ ಕಬ್ಬಿನ ಬೆಲೆ ಜಾಸ್ತಿ ಇದೆಯಾ, ಏನಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಕಬ್ಬಿನಿಂದ ಏನು ಉಪ ಉತ್ಪನ್ನಗಳು ಬರ್ತಾ ಇದ್ದಾವೆ ಆ ಎಲ್ಲ ಉಪ ಉತ್ಪನ್ನಗಳನ್ನು ಕೂಡ ಇವತ್ತು ಹೋರಾಟದ ಮುಖಾಂತರ ಅವರು ಸಮಪಾಲನ್ನು ತಗೊಳ್ಳಿಕ್ಕೆ ತಯಾರಾಗಬೇಕು ಅಂತೇಳಿ ನಾವು ಚಿತ್ರದುರ್ಗದ ಜನ, ಬೆಳಗಾವಿ ಮತ್ತು ಮಂಡ್ಯ ಭಾಗದಲ್ಲಿ ಕಬ್ಬು ಬೆಳೆಯೋರು ಯಾರ ರೈತರು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.